ಬೇಸಿಗೆ ಹತ್ತಿರ ಬರುತ್ತಿದ್ದು ಕುಡಿಯುವ ನೀರಿನ ಹಾಗೂ ರೈತರಿಗೆ ವಿದ್ಯುತ್ ಪೂರೈಕೆಯಲ್ಲಿ ತೊಂದರೆಯಾಗದಂತೆ ಹೆಚ್ಚು ಆದ್ಯತೆಯನ್ನು ನೀಡಿ ಕೆಲಸ ಮಾಡಿ. ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ತಿಳಿದು ಸರಿಯಾದ ರೀತಿಯಲ್ಲಿ ಬಗೆಹರಿಸಿದರೆ ಅದೇ ಅವರಿಗೆ ನೀವು ಮಾಡುವ ಸೇವೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಳಿದರು. ಇದು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ. ಖಂಡಿತ ಇವತ್ತು ನಾವು 99 ವಾರಗಳಿಂದ ಜನಸ್ಪಂದನವನ್ನು ಕೂಡ ಇದೇ ತರ ಬಂದಂತವರೆಲ್ಲರ ಅಹವಾಲುಗಳನ್ನು ಕೂಡ ಸ್ವೀಕರಿಸಿ ಅವರೆಲ್ಲರಿಗೂ ಪರಿಹಾರ ಹುಡ್ಕೋ ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಮಿಗಿಲಾಗಿ ಇವತ್ತು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಹೇಳಿದ ರೀತಿಯಲ್ಲಿ ಅಲ್ಲಿಗೆ ಯಾರು ಬರ್ಲಿಕ್ಕೆ ಆಗದಂತ ನಿಶ್ಚಿತರನ್ನು ಕೂಡ ಈಗ ಹಳ್ಳಿನಲ್ಲಿ ನಾವು ಅವ್ರನ್ನ ಗುರುತಿಸಿ ಅವ್ರಿಗೆ ಏನು ಸಮಸ್ಯೆ, ಈಗ ಒಂದು ಅಜ್ಜಿನ ಮಾತಾಡಿಸ್ದೆ ಅಲ್ಲಿ ಕೂತಿದೆ ದೇವಸ್ಥಾನದ ಮುಂದೆ. ಆ ಅಜ್ಜಿಗೆ ನನಗೆ ಯಾರು ಕೂಡ ನೆರವಿಲ್ಲ, ನನಗೆ ಮಂಡಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಇತ್ತು. ಅದರಿಂದ 16ನೇ ತಾರೀಕು ದಯಮಾಡಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ಹೇಳೋದಿಷ್ಟೇ, 16ನೇ ತಾರೀಕು ಎಲ್ಲ ವೈದ್ಯರನ್ನು ಕೂಡ ಕರೆಸ್ತಾ ಇದ್ವಿ. ನಿಮ್ಯಾನ್ಸ್ ಇರ್ಬೋದು, ಕಿದ್ವಾ ಇರ್ಬೋದು, ಮತ್ತೆ ಇದು ಜಯದೇವ ಇರ್ಬೋದು, ಎನ್ನಪ್ಪಯ್ಯ ಅಂತ ಮಂಗಳೂರು ಇರ್ಬೋದು, ಮತ್ತೆ ಇದು ಬಾಗಿಲಿಗೆ ಮನೆ ಮಗ ಅಂತಕ್ಕಂಥದ್ದು ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ಮಾಡಬೇಕು. ಅಲ್ಲಿರ್ತಕ್ಕಂಥ ಪರಿಸ್ಥಿತಿನ ನಾವೆಲ್ಲೋ ಅಧಿಕಾರಿಗಳು ನಾವು ಎಲ್ಲೋ ಕೂತ್ಕೊಂಡು ಆಫೀಸ್ಗಳಲ್ಲಿ ನಾವು ಕೆಲಸ ಬಂದಂಥವ್ರಿಗೆ ಅಷ್ಟೇ ಕೆಲಸ ಮಾಡೋದಕ್ಕಿಂತ ಹಳ್ಳಿಗೆ ಹೋದ್ರೆ ಅವ್ರು ಏನಾದ್ರು ಕೂಡ ಅವ್ರ ಕೆಲಸಗಳನ್ನು ಮಾಡಿಕೊಂಡು ಇದನ್ನು ಕೂಡ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಇರಲಿ ಅಂತಕ್ಕಂಥದ್ದು ನಾವು ಈ ಥರ ಒಂದು 26 ವಾರಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಶುಕ್ರವಾರ ಒಂದಲ್ಲ ಒಂದು ಪಂಚಾಯತಿಗೆ ಹೋಗ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅರಿತು ಕೆಲಸ ಮಾಡಲಿಕ್ಕೆ ಮುಂದಾಗ್ತಾ ಇದ್ವಿ. ಇದು ಕೂಡ ಒಂದು ಉತ್ತಮವಾದ. ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಇದನ್ನ ಪ್ರಶಂಸೆ ಮಾಡಿದ್ರು. ಮೊನ್ನೆ ಅವರು ಕೂಡ ಎಲ್ಲ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದೆಲ್ಲದೂ ಕೂಡ ಪುಸ್ತಕದಲ್ಲಿ ತರ್ತಕ್ಕಂಥ ಕೆಲಸ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯೋನ್ಮುಖವಾಗಿ ನಮ್ಮ ಜನ, ನಮ್ಮ ತಾಲೂಕು, ನಮ್ಮ ಕ್ಷೇತ್ರ ಅಂತಕ್ಕಂಥ ಭಾವನೆಯಲ್ಲಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗುವಂಥದ್ದಕ್ಕೆ ನಾವು ಮುಂದಾಗಿದ್ದೇವೆ. ಇಲ್ಲಿ ಮತ್ತೆ ಸಾಮಾಜಿಕವಾಗಿ ಕೂಡ ಎಲ್ರಿಗೂ ಕಳಕಳಿ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಒಂದು ಏನು ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಕಾರ್ಯಕ್ರಮ ಪ್ರತಿ ಹಳ್ಳಿಗೂ ಹೋಗಿ ಅಲ್ಲೇ ಕೂತ್ಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕೇಳಿ ಅದನ್ನ ಬಗೆಹರಿಸಲಿಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. PLD ಬ್ಯಾಂಕಿನ ಅಧ್ಯಕ್ಷ HR ಶಶಿಧರ್ ಮಾತನಾಡಿ, ರಾಜ್ಯದಲ್ಲೇ ಈ ರೀತಿಯ ವಿಶೇಷವಾಗಿ 100 ಜನ ಸ್ಪಂದನ ಕಾರ್ಯಕ್ರಮ ಹಾಗೂ 95 ವಾರಗಳ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮವನ್ನು ಮಾಡುವ ಮೂಲಕ PLD ಬ್ಯಾಂಕ್ನ ಅಧ್ಯಕ್ಷ HR ಶಶಿಧರ್ ಮಾತನಾಡಿ, ರಾಜ್ಯದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬಹಳ ವಿಶೇಷವಾಗಿ ಶಾಸಕ ಸಿಬಿ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ 100ನೇ ಜನಸ್ಪಂದನ ಕಾರ್ಯಕ್ರಮ ಹಾಗೂ 25ನೇ ವಾರಗಳ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಮಾಡುತ್ತಿರುವುದು ಅತ್ಯಂತ ವಿಶೇಷ ಎಂದು ತಿಳಿಸಿದರು. ಈ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮವನ್ನ ಯಾಕೆ ಹಮ್ಮಿಕೊಂಡಿದ್ದಾರೆ ಅಂದ್ರೆ, ಈ ವಯಸ್ಸಾದರು ಇರ್ಬೋದು, ರೈತರುಗಳು ಹೋಗಿ MLAಗಳನ್ನ ಭೇಟಿ ಮಾಡಕ್ಕಾಗಲ್ಲ. ಅವರ ಕಷ್ಟ ಸುಖ ವಿಚಾರಿಸಕ್ಕೆ ಅವ್ರು ಚಿಕ್ಕನಾಯಕನಹಳ್ಳಿ ಬಂದು MLAಗಳನ್ನ ಕಾಣಬೇಕಾಗುತ್ತೆ. ಹಂಗಾಗಿ ನಾವೇ ಕೂಡ ಹೋಗಿ ಅವರ ಒಂದು ಗ್ರಾಮದಲ್ಲಿ ಕೂತು ಅವರ ಕಷ್ಟ ಸುಖಗಳನ್ನು ವಿಚಾರಿಸಬೇಕು ಅಂತ ಒಂದು ಹೊಸ ಕಾರ್ಯಕ್ರಮದ ಅಡಿಯಲ್ಲಿ ಅವರು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಶಾಸಕರು ಯಾರು ಕೂಡ ಈ ಕಾನ್ಸೆಪ್ಟ್ ಅನ್ನು ಮಾಡಿಲ್ಲ. ನಮ್ಮ ಶಾಸಕರು ಕೂಡ ಇದನ್ನ ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ದುಗುಡಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ, ಸದಸ್ಯರುಗಳಾದ ರಂಜಿತಾ, ಪ್ರಿಯಾಂಕಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, CC ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.